ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ಹಾಯ್ ಫ್ರೆಂಡ್ಸ್, ಈ ಥರ ವಿಡಿಯೋ ಮತ್ತು ರೈನ್ ಡ್ರಾಪ್ ಇಫೆಕ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಮಗೆ ಈ ಥರ ವಿಡಿಯೋ ಮಾಡೋದಕ್ಕೆ 2 ಆ್ಯಪ್ಸ್ ಬೇಕಾಗುತ್ತೆ. ಒಂದು ಅಲೈಟ್ ಮೋಷನ್ ಆ್ಯಪು, ಇನ್ನೊಂದು ನೋಡ್ ಆ್ಯಪು. ನೋಡ್ ಆ್ಯಪ್ ನಿಮಗೆ ಪ್ಲೇಸ್ಟೋರ್ ಆ್ಯಪಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಟ್ಯುಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ರೇಸನ್ನು ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ 16.9 ರೇಸನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಒಂದು ಸೇಫ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿದು ಸೇಫ್ನ ಸೆಲೆಕ್ಟ್ ಮಾಡಿದ್ದೀನಿ. ಡಿಲೀಟ್ ಪಕ್ಕ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ. ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ ಇದನ್ನ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇದು ನಮಗೆ ಬರೀ 2 ಸೆಕೆಂಡ್ ಬಂದಿರುತ್ತೆ, ನಮ್ಗೆ 10 ಸೆಕೆಂಡ್ ಬೇಕು. ಹಾಗಾಗಿ ಈ ಥರ ಎಂಡಲ್ಲಿ ಹಿಡಿದು ಇದನ್ನ ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ನಮ್ಗೆ ಟೈಮಿಂಗ್ಸು ಜಾಸ್ತಿ ಆಗುತ್ತೆ. ನಾನಿಲ್ಲಿ 10 ಸೆಕೆಂಡ್ ತೊಗೊಂಡಿದ್ದೀನಿ, ನೀವು ಬೇಕಾದರೆ 30 ಸೆಕೆಂಡ್ನ ತೊಗೋಬೋದು. ಇವಾಗ ನಾನು ಇದಕ್ಕೊಂದು ಮ್ಯೂಸಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಹೋಗಿ ನಾನಿಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮ್ಯೂಸಿಕ್ಗೆ ತಕ್ಕ ಹಾಗೆ ನಾವು ಲಿರಿಕ್ಸ್ನ ಹಾಕ್ತಾ ಹೋಗಬೇಕು. ನಾನಿಲ್ಲಿ 10 ಸೆಕೆಂಡ್ ತೊಗೊಂಡಿದ್ನಲ್ಲ ರೇಷಿಯೋ, ಹಾಗಾಗಿ ಅಷ್ಟು ಇಟ್ಕೊಂಡು ನಾನು ಮಿಕ್ಕಿದ ಮ್ಯೂಸಿಕ್ನ ಕಟ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಮ್ಯೂಸಿಕ್ ತಕ್ಕ ಹಾಗೆ ಟೆಕ್ಸ್ಟ್ ಹಾಕ್ತಾ ಹೋಗೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟಿಗೆ ಹೋಗಿ ನಾನಿಲ್ಲಿ ಟೆಕ್ಸ್ಟ್ನ ಹಾಕಿದ್ದೀನಿ. ರೋಬೋಟ್ ರೆಗ್ಯುಲರ್ಗೆ ಹೋಗಿ ವ್ಯೂ ಆಲ್ ಫಾಂಟ್ಸಿಗೆ ಹೋಗಿ ನಾನಿಲ್ಲಿ ಬಾಸಿ ಅಂತ ಇದೆ, ಆ ಫಾಂಟ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೈಜ್ನ 80 feet ಇಟ್ಕೊತಾ ಇದ್ದೀನಿ. ಕಲರ್ನ ವೈಟ್ ಕಲರ್ನೇ ಚೇಂಜ್ ಮಾಡ್ತಾಯಿದ್ದೀನಿ. ಇದನ್ನ ನಾನು ಮಿಡಲಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಓಕೆ ಕೊಡಿ. ಇವಾಗ ನೆಕ್ಸ್ಟ್ ಲಿರಿಕ್ಸು ಎಲ್ಲಿವರೆಗೂ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಲಿರಿಕ್ಸ್ನ ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡಿಬಿಡಿ. ಇವಾಗ ಸೆಕೆಂಡ್ ಲಿರಿಕ್ಸ್ ಎಲ್ಲಿವರೆಗೂ ಬರುತ್ತೆ ಅಂತ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನನ್ನ ಲಿರಿಕ್ಸು ಇಲ್ಲಿವರೆಗೂ ಬರುತ್ತೆ, ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಸೆಕೆಂಡ್ ಲಿರಿಕ್ಸಿಗೆ ಹೋಗಿ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇಲ್ಲಿ ಸೆಕೆಂಡ್ ಲಿರಿಕ್ಸ್ನ ಬರ್ಕೋಬೇಕು. ಇಲ್ಲಿ ಫಾಂಟ್ ಏನು ಚೇಂಜ್ ಮಾಡೋದಿರೋದಿಲ್ಲ, ಬರೀ ಸೆಲೆಕ್ಟ್ ಮಾಡಿ ಮಿಡಲಲ್ಲಿ ಪ್ಲೇಸ್ ಮಾಡ್ಕೋಬೇಕು ಅಷ್ಟೇ. ಫೀಡ್ ಲೆಂತಿ ಆಗುತ್ತಂತೇಳಿ ನಾನು ಎಲ್ಲ ಲಿರಿಕ್ಸ್ನ ಹಾಕೊಂಬಂದಿದ್ದೀನಿ. ಎಲ್ಲ ಟೆಕ್ಸ್ಟ್ ಹಾಕೋದನ್ನು ತೋರಿಸಿಲ್ಲ. ವಿಡಿಯೋ ಈ ಥರ ಬಂದಿದೆ. ಇವಾಗ ನಾವು ಲಿರಿಕ್ಸ್ಗೆ ಎಫೆಕ್ಟ್ ಕೊಡಬೇಕು. ಫಸ್ಟ್ ಒಂದು ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮಿಗೆ ಹೋಗಿ ಇದರಲ್ಲಿ ಆಸಿಲೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಆಸಿಲೇಟ್ನ 90 ಎಂಗಲ್ ಇಟ್ಕೊಳ್ಳಿ. ಫ್ರೀಕ್ವೆನ್ಸಿನ 0.40 ಇಟ್ಕೊಳ್ಳಿ. 40. ಮ್ಯಾಗ್ನಿಟ್ಯೂಡು 25 ಇರಲಿ. ಓಕೆ ಕೊಡಿ. ಇವಾಗ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3D ಹೋಗಿ ಕ್ಲಿಪ್ ಲೇಯರ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಕ್ಲಿಪ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಆ್ಯಂಗಲ್ನ ಮಧ್ಯದಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಎಂಡಿಗೆ ಹೋಗಿ ಆ್ಯಂಗಲ್ನ 71.3 ಇಟ್ಕೊಳ್ಳಿ. ಎಕ್ಸಿಸ್ನ 270 ಇಟ್ಕೊಳ್ಳಿ. ಇವಾಗ ಈ 2 ಕೀಗಳ ಮಧ್ಯೆ ಒಂದು ಗ್ರಾಫ್ ಹಾಕಬೇಕು. ನಾನು ಹೇಗೆ ಹಾಕಿದ್ದೀನೋ ನೀವು ಹಾಗೆ ಹಾಕಿ. ಇವಾಗ ಫಸ್ಟ್ ಒನ್ ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಬ್ಲರಲ್ಲಿ ಹೋಗಿ ಗ್ಲಾಸಿ ಆ್ಯಂಡ್ ಬ್ಲರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗು. ಇದರಲ್ಲಿ ಫಸ್ಟ್ 110 ಇಟ್ಕೊಂಡು
ಒಂದು ಕೀನ ಫ್ರೇಮ್ ಮಾಡ್ಕೊಂಡು ಮಿಡಲಿಗೆ ಹೋಗಿ ಇದನ್ನ 0 ಮಾಡ್ಕೊಳ್ಳಿ. ಮತ್ತು ಅದೇ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಕಲರ್ ಆ್ಯಂಡ್ ಲೈಟಿಗೆ ಹೋಗಿ ಎಕ್ಸ್ಪೋಸರ್ ಆ್ಯಂಡ್ ಗಮ್ಮ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಎಕ್ಸ್ಪೋಸರ್ ಗಮ್ಮ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋಸರ್ ವ್ಯಾಲ್ಯೂನ 1.43 ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಮಿಡಲ್ ಒನ್ ಹೋಗಿ ಇದ್ರ ವ್ಯಾಲ್ಯೂನ 0 ಮಾಡ್ಕೊಳ್ಳಿ. ಈ ಎರಡರ ಮಧ್ಯೆ ಒಂದು ಗ್ರಾಫ್ ಹಾಕಬೇಕು. ನಾನು ಹೇಗೆ ಹಾಕಿದ್ದೀರೋ ನೀವು ಹಾಗೆ ಹಾಕಿ. ಓಕೆ, ಇವಾಗ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟ್ಸಿಗೆ ಹೋಗಿ 3 ಡಾಟ್ ಮೇಲೆ ಹೋಗಿ ಕಾಪಿ ಇಫೆಕ್ಟ್ ಅಂತ ಕೊಡಿ. ಎಲ್ಲ ಲಿರಿಕ್ಸ್ಗೂ ಇದನ್ನ ಪೇಸ್ಟ್ ಮಾಡ್ತಾ ಹೋಗಿ. ಮುಂದಿನ ಲಿರಿಕ್ಸಿಗೆ ಹೋಗಿ ಎಫೆಕ್ಟಿಗೆ ಹೋಗಿ 3 ಡಾಟ್ ಮೇಲೆ ಹೋಗಿ ಪೇಸ್ಟ್ ಇಫೆಕ್ಟ್ ಅಂತ ಕೊಡಿ. ಇದೇ ಥರ ಎಲ್ಲ ಲಿರಿಕ್ಸ್ಗೂ ಪೇಸ್ಟ್ ಮಾಡ್ತಾ ಹೋಗಿ. ನಾನಿಲ್ಲಿ ಎಲ್ಲ ಲಿರಿಕ್ಸ್ಗೂ ಇಫೆಕ್ಟ್ನ ಪೇಸ್ಟ್ ಮಾಡಿದ್ದೀನಿ. ವಿಡಿಯೋ ಹೇಗೆ ಬಂದಿದೆ ಅಂತ ನೋಡೋಣ. ಇವಾಗ ಸೆಟ್ಟಿಂಗ್ ಪಕ್ಕ ಇರೋ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಈ ವಿಡಿಯೋ ನಮ್ಮ ಗ್ಯಾಲರಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೇವ್ ಅಂತ ಕೊಟ್ಕೊಳ್ಳಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನೋಡ್ ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ನೋಡ್ ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಬ್ಲೂ ಕಲರ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ರೆಡ್ ಕಲರ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾಗೆ ಹೋಗಿ ವಿಡಿಯೋಗೆ ಹೋಗಿ ನಾವು ಆವಾಗಲೇ ಸೇವ್ ಮಾಡ್ಕೊಂಡಿರೋ ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಅಸೆಟ್ ಸ್ಟೋರಿಗೆ ಹೋಗಿ ಇದರಲ್ಲಿ ಬ್ಲರು ಡಿಶಾರ್ಟು ನೇಚರ್ ಅಂತ ಇದೆ, ನೇಚರಿಗೆ ಹೋಗಿ ಅದರಲ್ಲಿ ರೇನ್ ಡ್ರಾಪ್ಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಡೈನಾಮಿಕ್ ಅಂತ ಇದೆ, ಅದನ್ನ ಆನ್ ಮಾಡ್ಕೊಳ್ಳಿ. ಇವಾಗ ರೂಟ್ ಅಂತ ಇದೆ ವಿಡಿಯೋ ಪಕ್ಕ, ರೂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ರೆಸಲ್ಯೂಷನ್ನ 100 ಇಟ್ಕೊಳ್ಳಿ. ಎಕ್ಸ್ಪೋರ್ಟ್ ಅಂತ ಕೊಡಿ. ಕ್ವಾಲಿಟಿನ ವೆರಿ ಹೈ ಇಟ್ಕೊಳ್ಳಿ. ರೆಸಲ್ಯೂಷನ್ನ 180 ಫೀಟ್ ಇಟ್ಕೊಳ್ಳಿ. FPS ನ 60 ಇಟ್ಕೊಳ್ಳಿ. ಇವಾಗ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಇದು ಎಂಡ್ವರೆಗೂ ಬರೋವರೆಗೂ ನಾವು ವೇಟ್ ಮಾಡಬೇಕು. ಅದು ಸ್ವಲ್ಪ ಲೇಟ್ ಆಗುತ್ತೆ. ಸ್ಕ್ರೀನ್ನ ಆಫ್ ಮಾಡಬಾರ್ದು. ಸ್ಕ್ರೀನ್ ಆಫ್ ಮಾಡಿದ್ರೆ ವಿಡಿಯೋ ಸ್ಕಿಪ್ ಆಗುತ್ತೆ. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋನ ಮೊದಲೇ ಸಲ ನೋಡ್ತಾ ಇದ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಥ್ಯಾಂಕ್ ಯು.